ಹಾಯ್ ಫ್ರೆಂಡ್ಸ್, ಮಸ್ತ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನ ಪ್ರತಿಮೆ ಇಟ್ಟರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ಹೀಗಾಗುತ್ತದೆ. ನಿಮ್ಮ ಮನೆಯಲ್ಲಿ ಶ್ರೀಕೃಷ್ಣನ ಪ್ರತಿಮೆ ಅಥವಾ ಚಿತ್ರ ಇದೆಯೇ? ಈಗ ಈ ವಿಡಿಯೋದಲ್ಲಿ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅಲ್ಲದೆ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಸಿಂಗಲ್ ಲೈಕ್ ನಮಗೆ ತುಂಬಾ ಬೆಂಬಲ ನೀಡುತ್ತದೆ. ಅನೇಕ ಮನೆಗಳಲ್ಲಿ ಬಾಲಕೃಷ್ಣನ ಫೋಟೋಗಳು, ವಿಗ್ರಹಗಳು, ವಿಗ್ರಹಗಳು, ಕೃಷ್ಣನು ಹಾವಿನ ಮೇಲೆ ನರ್ತಿಸುವ ಫೋಟೋಗಳು ಇರುತ್ತವೆ. ಶ್ರೀಕೃಷ್ಣನ ಫೋಟೋಗಳು ಅಥವಾ ವಿಗ್ರಹಗಳು ಮನೆಯಲ್ಲಿದ್ದರೆ ಅವುಗಳನ್ನು ಹೇಗೆ ಕಾಳಜಿ ವಹಿಸಬೇಕೆಂದು ಅನೇಕ ಜನರಿಗೆ ತಿಳಿದಿಲ್ಲ. ಮನೆಯ ಸೌಂದರ್ಯಕ್ಕಾಗಿ ಅಥವಾ ತಮಗೆ ಉಡುಗೊರೆಯಾಗಿ ಸಿಕ್ಕಿರುವುದರಿಂದ ಅನೇಕ ಜನರು ತಮ್ಮ ಮನೆಗಳನ್ನ ಶ್ರೀಕೃಷ್ಣನ ಫೋಟೋಗಳು ಅಥವಾ ವಿಗ್ರಹಗಳಿಂದ ಅಲಂಕರಿಸುತ್ತಾರೆ. ಆದರೆ ವಾಸ್ತು ಪ್ರಕಾರ ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋಗಳು ಮತ್ತು ವಿಗ್ರಹಗಳನ್ನ ಯಾವ ದಿಕ್ಕಿನಲ್ಲಿ ಇಡಬೇಕು, ಮನೆಯಲ್ಲಿ ಶ್ರೀಕೃಷ್ಣನ ವಿಗ್ರಹವನ್ನು ಯಾವ ರೂಪದಲ್ಲಿ ಇಡಬೇಕು, ಈಗ ಈ ವಿಡಿಯೋದಲ್ಲಿ ತಿಳಿದುಕೊಂಡು ಬರೋಣ. ಶಾಸ್ತ್ರಗಳ ಪ್ರಕಾರ ಶ್ರೀಕೃಷ್ಣನನ್ನು ಪ್ರೀತಿಯ ಸಾಕಾರ ರೂಪವೆಂದು ವರ್ಣಿಸಲಾಗಿದೆ. ಅವನು ಮಹಾನ್ ಹೃದಯವಂತ ದೇವರು. ತನ್ನನ್ನು ಆರಾಧಿಸುವವರಿಗೆ ಉದಾರವಾಗಿರುತ್ತಾನೆ. ವಿಗ್ರಹದ ಜೊತೆಗೆ ದೇವರಿಗೆ ಅತ್ಯಂತ ಪ್ರಿಯವಾದ ವಸ್ತುಗಳನ್ನು ಸಹ ಪೂಜಿಸಬೇಕು. ನಾವು ದೇವರ ಫೋಟೋಗಳನ್ನು ನಮ್ಮ ನೆಚ್ಚಿನ ಸ್ಥಳಗಳಾದ ಪೂಜಾ ಕೋಣೆ, ಮನೆಯ ಮುಖ್ಯ ದ್ವಾರದ ಬಳಿ, ಊಟದ ಹಾಲ್, ಟಿವಿ ಹಾಲ್, ಅಡುಗೆ ಮನೆಯಲ್ಲಿ ಇಡುತ್ತೇವೆ. ಎಲ್ಲರೂ ನಮ್ಮ ಮನೆಗಳಲ್ಲಿ ಚಿತ್ರಗಳನ್ನ ಪೂಜಿಸುತ್ತಾರೆ. ಮನೆಯಲ್ಲಿ ಶ್ರೀಕೃಷ್ಣನ ಫೋಟೋ ಇಡಬೇಕೆಂದು ವಿದ್ವಾಂಸರು ಹೇಳುತ್ತಾರೆ. ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನನ್ನು ಪೂಜಿಸುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ಪ್ರೀತಿ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ಮನೆಯಲ್ಲಿ ಶ್ರೀಕೃಷ್ಣನ ಪ್ರತಿಮೆ ಅಥವಾ ಫೋಟೋ ಇದ್ದರೆ ಅನೇಕ ಪ್ರಯೋಜನಗಳಿವೆ ಎಂದು ಅನೇಕ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಮತ್ತು ಶಾಸ್ತ್ರದಲ್ಲಿ ಶ್ರೀಕೃಷ್ಣನ ಫೋಟೋಗಳು ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ತೆಗೆದುಹಾಕುತ್ತವೆ ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನ ಫೋಟೋಗಳನ್ನು ಇಡುವುದರಿಂದ ಏನೆಲ್ಲಾ ಪ್ರಯೋಜನಗಳಾಗಿವೆ ಎಂದು ಈಗ ತಿಳಿಯೋಣ. ಶ್ರೀಕೃಷ್ಣನ ಫೋಟೋಗಳನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ತುಂಬಾ ಒಳ್ಳೆಯದು. ಇದು ಮನೆಯಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮತ್ತು ಬಂಧಗಳು ಬಲಗೊಳ್ಳುತ್ತವೆ. ನಂಬಿಕೆ ಮತ್ತು ದೈವಿಕ ಸತ್ವವು ಸೃಷ್ಟಿಯಾಗುತ್ತದೆ. ಮನೆಯಲ್ಲಿ 12 ವರ್ಷದ ಮಕ್ಕಳಿದ್ದರೆ ಮಾಧವನ ಫೋಟೋವನ್ನು ಇಡುವುದು ತುಂಬಾ ಒಳ್ಳೆಯದು. ಇದನ್ನು ಪೂರ್ವ ದಿಕ್ಕಿನಲ್ಲಿ ಇರುವುದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ. ಗೋವರ್ಧನನನ್ನು ದಕ್ಷಿಣ ದಿಕ್ಕಿನಲ್ಲಿ ಎತ್ತಿ ಹಿಡಿದಿರುವ ಶ್ರೀಕೃಷ್ಣನ ಚಿತ್ರವನ್ನು ಇಡುವುದರಿಂದ ನಿಮ್ಮ ಸಮಸ್ಯೆಗಳು ದೂರವಾಗುತ್ತವೆ. ಹೀಗೆ ಮಾಡುವುದರಿಂದ ಅಪಾಯಗಳು ಶ್ರೀಕೃಷ್ಣನಿಂದ ನಿವಾರಣೆಯಾಗುತ್ತದೆ. ಕೊಳಲು ಹಿಡಿದಿರುವ ಶ್ರೀಕೃಷ್ಣನ ಚಿತ್ರಗಳನ್ನು ಇಡುವುದು ತುಂಬಾ ಒಳ್ಳೆಯದು. ನಿಮ್ಮ ಮನೆಯಲ್ಲಿ ಕೊಳಲು ಹಿಡಿದಿರುವ ಶ್ರೀಕೃಷ್ಣನ ಚಿತ್ರವಿದ್ದರೆ ಅದು ನಿಮ್ಮ ಮನೆಯ ವಾತಾವರಣವನ್ನೇ ಬದಲಿಸುತ್ತದೆ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸಲು ಸಹಾಯ ಮಾಡುತ್ತದೆ. ಇದು ಮನೆಯಿಂದ ಧೂಳನ್ನು ತೆಗೆದುಹಾಕುತ್ತದೆ. ಮನೆಯಲ್ಲಿ ಯಾವಾಗಲೂ ಸಂತೋಷ ತುಂಬಿರುತ್ತದೆ. ಮನೆಯಲ್ಲಿ ಸುದರ್ಶನ ಚಕ್ರವನ್ನು ಹಿಡಿದಿರುವ ಶ್ರೀಕೃಷ್ಣನ ಚಿತ್ರವನ್ನು ಇಡುವುದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ರಾಹುವಿನ ಪ್ರಭಾವ ಕಡಿಮೆಯಾಗುತ್ತದೆ ಮತ್ತು ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ನೀವು ಶಾಂತಿಯುತವಾಗಿರುತ್ತೀರಿ. ನಿಮ್ಮ ಗಂಡ ಮತ್ತು ಹೆಂಡತಿ ಸಂತೋಷವಾಗಿರಬೇಕೆಂದು ನೀವು ಬಯಸಿದರೆ ಅವರ ಸಂಬಂಧವನ್ನು ಸುಲಭವಾದ ಮತ್ತು ಸಲಹೆಯಾದ ನೀವು ಮದುವೆಯಾಗಿ ನಿಮ್ಮ ಜೀವನಕ್ಕೆ ಪ್ರೀತಿಯನ್ನು ಸೇರಿಸಿಕೊಳ್ಳಲು ರಾಧಾಕೃಷ್ಣನ ಚಿತ್ರವನ್ನು ಇಡಬೇಕು. ರಾಧಾಕೃಷ್ಣ ಚಿತ್ರವನ್ನು ವಾಸ್ತುಶಾಸ್ತ್ರದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಪ್ರೀತಿಯ ಸಂಕೇತವೆಂದು ಸಹ ಹೇಳಲಾಗುತ್ತದೆ. ನಿಮ್ಮ ಬಳಿ ರಾಧಾಕೃಷ್ಣರ ಚಿತ್ರಗಳಿದ್ದರೆ ಎಲ್ಲಾ ರೀತಿಯ ವಾಸ್ತುದೋಷಗಳು ದೂರವಾಗುತ್ತವೆ. ಮಕ್ಕಳು ನೆಮ್ಮದಿಯಾಗಿ ಸಂತೋಷದಿಂದ ಇರುತ್ತಾರೆ. ನಿಮ್ಮ ಪಾದಗಳನ್ನು ಮತ್ತು ರಾಧಾಕೃಷ್ಣರನ್ನು ಎದುರಿಸದಂತೆ ನೋಡಿಕೊಳ್ಳಿ. ಚಿತ್ರವನ್ನು ಇರಿಸುವುದಕ್ಕೂ ನಿಯಮಗಳಿವೆ. ವಾಸ್ತುಶಾಸ್ತ್ರದ ಪ್ರಕಾರ ರಾಧಾಕೃಷ್ಣ ವರ್ಣ ಚಿತ್ರಗಳನ್ನು ಲಿವಿಂಗ್ ರೂಮ್ ಅಥವಾ ಮಲಗುವ ಕೋಣೆಯಲ್ಲಿ ನೇತು ಹಾಕಬಾರದು. ರಾಧಾಕೃಷ್ಣನ ಫೋಟೋಗಳನ್ನು ಕೋಣೆಯ ನೈಋತ್ಯ ದಿಕ್ಕಿನಲ್ಲಿ ಇರಿಸಿದರೆ ಪತಿ ಮತ್ತು ಪತ್ನಿಯ ನಡುವೆ ನಂಬಿಕೆ ಮತ್ತು ಪ್ರಾಮಾಣಿಕತೆ ಮೇಲುಗೈ ಸಾಧಿಸುತ್ತದೆ. ರಾಧಾಕೃಷ್ಣ ಪ್ರತಿಮೆ ಇದ್ದರೆ ಅದನ್ನು ಸಭಾಂಗಣಕ್ಕೆ ಪ್ರವೇಶಿಸುವಾಗ ಗಂಡನ ಮುಂದೆ ಕಾಣುವಂತೆ ಇಡಬೇಕು ಎಂದು ವಾಸ್ತು ವಿದ್ವಾಂಸರು ಹೇಳುತ್ತಾರೆ. ತಾಯಿ ಮತ್ತು ಮಗುವಿನ ನಡುವೆ ಉತ್ತಮ ಸಂಬಂಧವಿದ್ದರೆ ಮನೆಯಲ್ಲಿ ಯಶೋದೆ ಮತ್ತು ಕೃಷ್ಣನ ಫೋಟೋ ಇರಬೇಕು ಎಂದು ವಾಸ್ತು ತಜ್ಞರು ಹೇಳುತ್ತಾರೆ. ಕೃಷ್ಣನ ಚಿತ್ರ ಅಥವಾ ಪ್ರತಿಮೆಯನ್ನು ಖರೀದಿಸಿದಾಗ ಅದರಲ್ಲಿ ನವಿಲುಗರಿಗಳು, ಹಸುಗಳು ಇವೆಯೇ ಎಂದು ನೀವು ಪರಿಶೀಲಿಸಬೇಕು. ನೀವು ಕೃಷ್ಣನಿಗೆ ಬೆಣ್ಣೆಯನ್ನು ನೈವೇದ್ಯವಾಗಿ ಇಡಬೇಕು. ಯಾವುದೇ ಸಂದರ್ಭದಲ್ಲಿ ರಾಧಾಕೃಷ್ಣನ ಚಿತ್ರ ಪ್ರತಿಮೆಗೆ ತುಳಸಿಯನ್ನು ಅರ್ಪಿಸಬೇಡಿ.
ಪ್ರತಿಮೆಯನ್ನು ಇಡಲು ಬಯಸಿದರೆ ಒಬ್ಬ ಪುರುಷನು ಅತಿಥಿಯಂತೆ ಭಾವಿಸಬೇಕು. ನೀವು ಕಷ್ಟದಲ್ಲಿದ್ದರೂ ಸಂತೋಷದಲ್ಲಿದ್ದರೂ ನೀವು ಆ ವ್ಯಕ್ತಿಯಂತೆ ನಿಮ್ಮ ದುಃಖವನ್ನು ಹಂಚಿಕೊಳ್ಳಬೇಕು. ಪ್ರತಿದಿನ ಕೃಷ್ಣನಿಗೆ ಬೆಣ್ಣೆ ಅಥವಾ ಕಲಾಕಂದವನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ವಾರಕ್ಕೊಮ್ಮೆಯಾದರೂ ಕೃಷ್ಣನಿಗೆ ಕಮಲದ ಹೂಗಳನ್ನು ಅರ್ಪಿಸಬೇಕು. ನಿಮ್ಮ ಮನೆಯಲ್ಲಿ ಕೃಷ್ಣನ ವಿಗ್ರಹವಿದ್ದರೆ ಸಾಲದು, ನೀವು ವಿಗ್ರಹವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ಧೂಳು ಹಿಡಿಯದಂತೆ ಖಚಿತಗೊಳಿಸಬೇಕು. ಇವುಗಳ ಜೊತೆಗೆ ಕೆಲವು ವಸ್ತುಗಳನ್ನು ಮನೆಯಲ್ಲಿ ಇಡಬಾರದು. ಅವುಗಳನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿರುವ ಸಕಾರಾತ್ಮಕ ಶಕ್ತಿ ಹೊರಗೆ ಹೋಗುತ್ತದೆ. ಈಗ ಈ ವಸ್ತುಗಳು ಯಾವುವು ಎಂದು ತಿಳಿಯೋಣ. ಆಂಜನೇಯನ ಸ್ವಾಮಿ ಫೋಟೋ ಇರಬಾರದು. ಪ್ರತ್ಯೇಕ ಪೂಜಾ ಕೊಠಡಿ ಇಲ್ಲದವರು ಹನುಮಂತನ ಫೋಟೋ ಅಥವಾ ವಿಗ್ರಹವನ್ನು ಇಡಬಾರದು. ಪ್ರತ್ಯೇಕ ಪೂಜಾ ಕೊಠಡಿ ಇಲ್ಲದವರು ಮನೆಯಲ್ಲಿ ಸೂರ್ಯ ಫೋಟೋ ಅಥವಾ ವಿಗ್ರಹ ಇಡಬಾರದು. ಉಗ್ರ ರೂಪದಲ್ಲಿರುವ ನರಸಿಂಹಸ್ವಾಮಿಯ ಫೋಟೋ ಇಡಬೇಡಿ. ನೀವು ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ, ಪ್ರಹ್ಲಾದ, ಅನುಗ್ರಹ ನರಸಿಂಹಸ್ವಾಮಿಯ ಫೋಟೋದೊಂದಿಗೆ ಪೂಜಿಸಬಹುದು. ಕಾಳಿಕಾದೇವಿಯ ಫೋಟೋ ಇಡಬೇಡಿ. ನಟರಾಜನ ಫೋಟೋ ಇಡಬೇಡಿ. ನೃತ್ಯವನ್ನು ಕಲಿಸುವ ಸ್ಥಳದಲ್ಲಿ ನಿಯಮಿತವಾಗಿ ನೃತ್ಯ ಪ್ರದರ್ಶನಗಳು ನಡೆಯುತ್ತವೆ, ಅಲ್ಲಿ ಇಡಬಹುದು. ನಿಮ್ಮ ಮನೆಯಲ್ಲಿ ದೆವ್ವಗಳ ಚಿತ್ರಗಳನ್ನು ಇಡಬೇಡಿ. ಇದರಿಂದ ಮನೆ ಮಾಲೀಕರು ಆಗಾಗ್ಗೆ ಅನಾರೋಗ್ಯಕ್ಕೆ ತುತ್ತಾಗುತ್ತಾರೆ. ಗಣೇಶನ ಫೋಟೋ ಒಳ್ಳೆಯದು. ದಿನನಿತ್ಯ ಪೂಜೆಗೆ ಬಳಸುವ ವಿಗ್ರಹಗಳು ಹಾನಿಯಾದರೆ ಅವುಗಳನ್ನು ಪೂಜಾ ಕೊಠಡಿಯಿಂದ ದೇವಸ್ಥಾನದಲ್ಲಿ ಇರಿಸಿ ಅಥವಾ ಹರಿಯುವ ನದಿಗೆ ಹಾಕಬೇಕು. ವ್ಯವಹಾರದ ಸ್ಥಳದಲ್ಲಿ ನಿಂತಿರುವ ಗಣೇಶ ಇರಬೇಕು. ಅಲ್ಲದೆ ಮನೆಯಲ್ಲಿ ಎಲ್ಲಿಯೂ ಲಕ್ಷ್ಮೀ ದೇವಿಯು ನಿಂತಿರುವ ಫೋಟೋ ಇರಬಾರದು. ಮನೆಯವರು ಹಸಿರು ಸೀರೆಯನ್ನು, ಲಕ್ಷ್ಮೀ ದೇವಿಯ ಫೋಟೋವನ್ನು ಎರಡೂ ಬದಿಗಳಲ್ಲಿ ಆನೆಗಳೊಂದಿಗೆ ಪೂಜಿಸುವುದು ತುಂಬಾ ಒಳ್ಳೆಯದು. ಪೂಜೆಯ ನಂತರ ದೇವರಿಗೆ ಅರ್ಪಿಸುವ ನೈವೇದ್ಯವನ್ನು ಪೂಜೆಯ ನಂತರ ತಕ್ಷಣವೇ ಹೊರಗೆ ತೆಗೆದುಕೊಂಡು ಪ್ರಸಾದವಾಗಿ ಸ್ವೀಕರಿಸಬೇಕು. ನೀವು ಪ್ರಸಾದ ರೂಪದಲ್ಲಿ ಮಾಡಿದ ಪೂಜೆಗೆ ದೇವರು ಒಲಿಯಬೇಕು. ಗೋಡೆಯ ಮೇಲೆ ಅರಿಶಿನವನ್ನು ಬರೆಯಿರಿ. ನೀವು ವೈಷ್ಣವರಾಗಿದ್ದರೆ ಹೆಸರುಗಳನ್ನು ಹೆಸರಿನಿಂದ ಬರೆಯಿರಿ. ನೀವು ಎಷ್ಟು ದುಬಾರಿ ಪೂಜಾ ವಸ್ತುಗಳನ್ನು ಇರಿಸಿರುವ ಗೋಡೆಗೆ ಹೆಸರಿಟ್ಟು ಪೂಜಿಸುವುದು ಹಿಂದೂ ಸಂಪ್ರದಾಯ. ಅನೇಕ ಕುಟುಂಬಗಳು ಇನ್ನೂ ಸಂಪ್ರದಾಯಗಳನ್ನು ಅನುಸರಿಸುತ್ತವೆ. ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಪ್ರತಿದಿನ ಹಸುವಿನ ಕೂದಲಿನಿಂದ ದೀಪ ಹಚ್ಚಬೇಕು. ಶತ್ರುಗಳ ತೊಂದರೆಗಳು ಮತ್ತು ಆಸ್ತಿ ವಿವಾದಗಳು ದೂರವಾಗಲು ಮತ್ತು ಮನೆಯಲ್ಲಿ ಅವರ ಅನಾರೋಗ್ಯದಿಂದ ಮುಕ್ತಿ ಪಡೆಯಲು ಬಿಳಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಬೇಕು. ನಾವು ಮಾಡುವ ಪೂಜೆಯಲ್ಲಿ ಹಸಿ ಹಾಲನ್ನು ನೈವೇದ್ಯವಾಗಿ ಅರ್ಪಿಸಬಾರದು. ನಿಮ್ಮ ಮನೆಯಲ್ಲಿ ಅತಿಥಿ ಇದ್ದಾಗ ಹಿರಿಯರ ಅಥವಾ ಮಕ್ಕಳ ಮನೆಗೆ ಖಾಲಿ ಕೈಗಳಿಂದ ಹೋಗಬಾರದು. ಅವರಿಗೆ ಏನನ್ನಾದರೂ ನೀಡಬಾರದು. ಮನೆಗೆ ಬಂದಾಗ ಅವರಿಗೆ ಏನನ್ನಾದರೂ ನೀಡಬೇಕು, ಸ್ವಲ್ಪವಾದರೂ ನೀಡಬೇಕು. ಹಾಗಾಗಿ ಧೂಪವನ್ನು ಮತ್ತು ಧೂಪ ದ್ರವ್ಯಗಳನ್ನು ಸುಡಬೇಕು. ಇದು ನಿಮ್ಮ ಮನೆಯನ್ನು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಗಾಳಿಯನ್ನು ಶುದ್ಧಗೊಳಿಸುತ್ತದೆ. ದೇವಸ್ಥಾನಕ್ಕೆ ಹೋಗುವಾಗ ಕೆಲವು ನಿಯಮ ಪಾಲಿಸಬೇಕು. ದೇವಸ್ಥಾನದ ಹಿಂಭಾಗವನ್ನು ಮುಟ್ಟಬಾರದು. ಬಲಿಪೀಠದ ಬಳಿ ಇಡಬಾರದು. ಯಾಜಕವನ್ನು ಹೊರತುಪಡಿಸಿ ಯಾರೂ ಯಜ್ಞ ವೇದಿಕೆಗಳ ಬಳಿ ಏನನ್ನೂ ಇಡಬಾರದು. ದೇವಸ್ಥಾನದಲ್ಲಿ ಅರ್ಚಕರನ್ನು ಹೊರತುಪಡಿಸಿ ಯಾರೂ ದೇವರಿಗೆ ಅರ್ಚಕರಿಗೆ ಏನನ್ನೂ ಇಡಬಾರದು. ನಮಸ್ಕಾರ ಮಾಡಬಾರದು. ರಾತ್ರಿಯಲ್ಲಿ ಕೂದಲು ಬಿಚ್ಚಬಾರದು. ನೀರು, ಹಾಲು, ತುಪ್ಪ ಇತ್ಯಾದಿ ಯಾವುದೂ ಇಲ್ಲ. ಅವುಗಳನ್ನು ಎಲ್ಲಿಂದಲಾದರೂ ಯಾರಿಗಾದರೂ ತೆಗೆದುಕೊಳ್ಳಬಹುದು. ಜ್ಯೇಷ್ಠಾದೇವಿಯ ಆಶೀರ್ವಾದವನ್ನು ಹೇಗೆ ಪಡೆಯುವುದು? ಜ್ಯೇಷ್ಠಾದೇವಿ ಹಲವು ಸ್ಥಳಗಳಿವೆ. ಪುಲಿಹೋರ ಮಾಡಿ ದೇವರಿಗೆ ಅರ್ಪಿಸಿದರೆ ಜ್ಯೇಷ್ಠಾದೇವಿಯಿಂದ ಉಂಟಾಗುವ ಕಷ್ಟಗಳಿಂದ ಮುಕ್ತಿ ಸಿಗುತ್ತದೆ. ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರುತ್ತದೆ. ನಾವು ದೇವರುಗಳ ವಿಗ್ರಹಗಳು ಮತ್ತು ಚಿತ್ರಗಳನ್ನು ಸರಿಯಾಗಿ ನೋಡಿಕೊಳ್ಳುವುದು ತುಂಬಾ ಒಳ್ಳೆಯದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಅಲ್ಲದೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ನೋಡಲು ಬಯಸಿದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.